ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಬಲವು ಬಂಡೆಯು ಕರ್ತನೆ, ಕೋಟೆಯು ದುರ್ಗವು ಎಲ್ಲವೂ ನೀನಾಗಿರೋದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ವಾಕ್ಯ ಹೇಳುವಂತ ಕರ್ತನೆ, ಮದಾಸನ್ನು ಕೂಡ ದೇವರೇ ನನ್ನ ಪಾದದಲ್ಲಿ ಸಮರ್ಪಿಸಿಕೊಡ್ತಾ ಇದ್ದಾನಪ್ಪ. ಪವಿತ್ರ ಆತ್ಮನು ತಾನೇ ನಡೆಸ್ರಿ ಬಲಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ. ಹೌದು ರಾಜ, ಯಾರೆಲ್ಲ ಕರ್ತನಪ್ಪ ಜಾಯ್ನ್ ಆಗಿದ್ದಾರೋ ಪ್ರತಿಭನು ಕೂಡ ದೇವರನ್ನ ಆಶೀರ್ವಾದ ಮಾಡ್ರಿ, ಬಲಪಡಿಸೋದಕ್ಕಾಗಿ ಸ್ತೋತ್ರಗಳಪ್ಪ. ಅಪ್ಪ, ಪ್ರತಿಭನು ಕೂಡ ಇದ್ರುತ್ತ ಬಲಗಳಿಂದ ಕರ್ತನೆ ತುಂಬಿಸಿ ನಡೆಸೋದಕ್ಕಾಗಿ ಸ್ತೋತ್ರಪ್ಪ. ಕೃಪೆ ಮಾಡ್ರಿ, ಬಲಪಡಿಸಿ ನಡೆಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ರೂಪ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಜಾನರುತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ಮತ್ತೆ ನಾವೆಲ್ಲರೂ ಈ ರೀತಿಯಾಗಿ ಸೇರಿ ಬರಲು ದೇವರೊಂದು ಕೃಪೆಯನ್ನ ಕೊಟ್ಟಿದ್ದಾರೆ. ಕೊನೆಯದಾಗಿ ನಾವು ನೋಡೋಣ ಈ ಒಂದು 15ನೇ ಅಧ್ಯಾಯ. ಕಳೆದ ವಾರ ನಾವು ಒಂದು ಪ್ರೌಢ ಕ್ರೈಸ್ತನ ಜೀವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈ ಒಂದು ವಾರ ನಾವು ಅಧ್ಯಾಯ 14 ಧ್ಯಾನ ಮಾಡೋಣ. ಈ ಮೆಸೇಜ್ಗಳು ಬಂದು ಕ್ಷೇತ್ರದಲ್ಲಿ ಸಾರುವಂತಹ ಸುವಾರ್ತೆಯ ಸಂದೇಶಗಳಿವು. ತುಂಬಾ ಮುಖ್ಯವಾದಂತಹ ಸಂದೇಶಗಳು. ಕ್ಷೇತ್ರದಲ್ಲಿ ಅಂದ್ರೆ ನಾವು ಸೇವೆಯಲ್ಲಿ ಇರುವಾಗ, ಸೇವೆಗೆ ಹೋಗುವ ಸಮಯದಲ್ಲಿ ಶಿಷ್ಯರ ಜೊತೆ ಹಂಚ್ಕೋಬೇಕಾಗಿರುವಂತಹ ಅತ್ಯಂತ ಪ್ರಾಮುಖ್ಯವಾದ ಸಂದೇಶಗಳನ್ನ ನಾವು ಕೇಳ್ತಾ ಇದ್ದೀವಿ 1ನೇ ಅಧ್ಯಾಯದಿಂದಲೂ ಕೂಡ. ಸುಮಾರು ವಿಷಯಗಳ ಮೇಲೆ ನಾವು ಒಂದೊಂದಾಗಿ ಕೇಂದ್ರೀಕರಿಸಿ ಧ್ಯಾನ ಮಾಡ್ತಾ ಇರೋದ್ರಿಂದ ಇದೆಲ್ಲ ನೀವು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತಿನ ಅಂಶ ಬಂದು ಕ್ರಿಸ್ತನ ಹೇರಳವಾದ ಕೃಪೆಯನ್ನ ಆನಂದಿಸಿರಿ ಎಂಬುದಾಗಿ. ಕೃಪೆ ಅಂದ್ರೇನೆ ಕ್ರಿಸ್ತನ ಮೂಲಕ ಆತನು ನಮಗೋಸ್ಕರ ಮಾಡಿರುವಂತದ್ದೆಲ್ಲವೂ ಕೃಪೆಯೇ ಆಗಿದೆ. ಯೇಸು ಕ್ರಿಸ್ತನು ಮಾಡಿರುವಂತ ಯಾವ ಕಾರ್ಯಕ್ಕೂ ನಾವು ಯೋಗ್ಯರಲ್ಲ. ಆತನು ಬಂದು ಅಷ್ಟೆಲ್ಲಾ ಕಾರ್ಯಗಳನ್ನ ಮಾಡೋದಕ್ಕೆ ನಾವೇನ್ ಯೋಗ್ಯರಲ್ಲ, ಅದೆಲ್ಲ ಕೃಪೆಯೇ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಆಧಾರವಾಗಿ ರೋಮಪುರ 6:1-14 ನಾವು ಓದೋಣ. ರೋಮಪುರ 6:1-14 ಸ್ಕ್ರೀನ್ ಮೇಲೇನೆ ಇದೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸಾದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಸಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದಿದೆ.
ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ವಶ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಆಮೇನ್. ಸೊ ಈಗಾಗಲೇ ಹೇಳಿದ ಹಾಗೆ ಆ, ದೇವರ ಕೃಪೆ ನಮ್ಮ ಮೇಲೆ ಇದೆ. ಯಾವಾಗ್ಲೂ ಹೇಳುವಾಗೆ ದೇವರ ಕೃಪೆ ಏನು ನಮ್ಮ ಜೀವನದಲ್ಲಿ ಅಂದ್ರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ನಾವೇನೂ ಅಲ್ಲ, ನಾವು ಬರೀ ಶೂನ್ಯವಾಗೇ ಇರ್ತಿದ್ವಿ. ಕ್ರಿಸ್ತನ ಮೂಲಕನೇ ಮತ್ತೆ ನಾವೆಲ್ಲವನ್ನ ಮರುಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಆ ಆತನ ಮೂಲಕ ನಾವು ಸಿಲುಬೆಗೆ ಹಾಕಲ್ಪಟ್ಟಿದ್ದೀವಿ. ಆತನ ಮೂಲಕ ಈಗ ನಾವು ಮತ್ತೆ ಜೀವಿಸೋರಾಗಿದ್ದೀವಿ ಅಂತ ಹೇಳಿ ನೋಡ್ತೇವೆ. ಇದು ದೇವರ ಶ್ರೇಷ್ಠ ವರವಾಗಿದೆ. ಈ ಕೃಪೆಯಲ್ಲಿ ನಾವು ಆನಂದಿಸುವರಾಗಿರಬೇಕು ಅಂತ ಹೇಳಿ ನೋಡ್ತೇವೆ. ಪರಿಚಯದಲ್ಲಿ ನಾವು ನೋಡುವಾಗ ಕ್ರಿಸ್ತನ ಹೇರಳವಾದ ಆಶೀರ್ವಾದಗಳು ವಾಸ್ತವಿಕವಾಗಿ ಹೇಗೆ ಗೋಚರಿಸುತ್ತವೆಂಬುದನ್ನ ತಿಳಿಯಿರಿ ಎಂಬುದಾಗಿ. ಅಂದ್ರೆ ಕ್ರಿಸ್ತನ ಆಶೀರ್ವಾದಗಳು ವಾಸ್ತವಿಕವಾಗಿ ಆ ರಿಯಾಲಿಟಿಯಲ್ಲಿ ಅವು ಹೇಗೆ ನಮಗೆ ತೋರಬರುತ್ತವೆ ಎಂಬುದಾಗಿ ಈ ಕೆಳಗಿನ ವಚನಗಳಿಂದ ಬಹಿರಂಗಪಡಿಸುವಿಕೆಯನ್ನು ಅರಿತುಕೊಳ್ಳಬಹುದು, ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ರೋಮಪುರ 6:1-14 ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಂತ ಆಶೀರ್ವಾದಗಳು ಎಂಥವುಗಳೆಂಬುದಾಗಿ ನೋಡಿದ್ವಿ. ಆ ಪಾಪದಿಂದ ಬಿಡುಗಡೆ ಹೊಂದುವಂತ ಆಶೀರ್ವಾದಗಳು. ಹಾಗೆಯೇ ಯಾರಾದ್ರೂ ಒಬ್ರು ಓದೋಣ, ಯೆಶಾಯ 37:1-9. ಯೆಶಾಯ. ಆಗ ಹಿಜ್ಕೀಯನು ಹ್ಮ್ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜ, ಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃದ್ಧ ಯಾಜಕರು ಇವರನ್ನು ಕರೆಸಿ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಹೀಗೆ ಹೇಳಿರಿ ಎಂದು ಆಜ್ಞಾಪಿಸಿದನು. ಅವರು ಅದರಂತೆ ಯೆಶಾಯನ ಬಳಿಯಲ್ಲಿ, ಈ ದಿವಸದಲ್ಲಿ ನಮಗೆ ಮಹಾ ಕಷ್ಟವೂ ಶಿಕ್ಷೆಯೂ ನಿಂದೆಯೂ ಸಂಭವಿಸಿರುತ್ತವೆ. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ನಿನ್ನ ದೇವರಾದ ಯೆಹೋವನು ಅಶ್ಶೂರದ ಅರಸನಿಂದ ಕಳುಹಿಸಲ್ಪಟ್ಟ ರಬ್ಸಾಕೆಯ ನಿಂದ ವಾಕ್ಯಗಳನ್ನು ಕೇಳಿರುವನು. ಅವನು ತನ್ನ ಯಜಮಾನನ ಹೆಸರಿನಲ್ಲಿ ಜೀವ ಸ್ವರೂಪನಾದ ದೇವರನ್ನು ದೂಷಿಸಿದ್ದರಿಂದ ಆತನು ಅವನಿಗೆ ಮುಯ್ಯಿ ತೀರಿಸಾನು. ಆದದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿದನು. ಯೆಶಾಯನು ಅರಸನಾದ ಹಿಜ್ಕೀಯನ ಕಡೆಯಿಂದ ತನ್ನ ಬಳಿಗೆ ಬಂದ ಸೇವಕರಿಗೆ, ಅಶ್ಶೂರ್ಯದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳನ್ನು ಕೇಳಿದ್ದಿ. ಅವುಗಳಿಗೆ ನೀನು ಹೆದರಬೇಡ. ಇಗೋ, ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು ಎಂಬಿ ಯೆಹೋವನ ಮಾತನ್ನು ನಿಮ್ಮ ಯಜಮಾನನಿಗೆ ಹೇಳಿರಿ ಎಂಬುದಾಗಿ ಉತ್ತರ ಕೊಟ್ಟನು. ರಬ್ಸಾಕೆಯು ಹಿಂದಿರುಗಿ ಹೋಗುವಾಗ ದಾರಿಯಲ್ಲಿ ಅಶ್ಶೂರ್ಯದ ಅರಸನು ಲಾಕೀಷನನ್ನು ಬಿಟ್ಟು ಹೋದನೆಂಬ ವರ್ತಮಾನ ಕೇಳಿ ಲಿಬ್ನಕ್ಕೆ ಹೋಗಿ ಅಲ್ಲಿ ಅವನನ್ನು ಕಂಡನು. ಆಗ ಅವನು ಆ ಪಟ್ಟಣಕ್ಕೆ ವಿರೋಧವಾಗಿ ಯುದ್ಧ ಮಾಡುತ್ತಾ ಇದ್ದನು. ಅಷ್ಟರಲ್ಲಿ ಕೂಷಿನ ಅರಸನಾದ ತೀರ್ಹಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಅಶ್ಶೂರ್ಯದ ಅರಸನು ಕೇಳಿ, ಹಿಜ್ಕೀಯನೇ, ನೀನು ಸಾಕು. ನಂಬುವ ದೇವರು. ಸೊ ಇಲ್ಲಿ ನಾವು ನೋಡ್ತಿರೋದೇನು, ಹಿಜ್ಕೀಯ ಅಂದ್ರೆ ಆ, ಇಸ್ರಾಯೇಲ್ ದೇಶ ಎರಡಾದ್ಮೇಲೆ ಇಸ್ರಾಯೇಲ್ ದೇಶ ಸೊಲೊಮೋನನು ಸತ್ತ ಮೇಲೆ ಎರಡಾಯ್ತು, ಇಬ್ಬಾಗವಾಯ್ತು. ಅವನು ಸತ್ತ ಮೇಲೆ ಇಸ್ರಾಯೇಲ್ ದೇಶದ ರಾಜಧಾನಿ ಸಮರ್ಯ ಮತ್ತೆ ಯಹೂದದ ರಾಜಧಾನಿ
ಯೆರೂಸಲೇಮ್ ಆಗಿ ಮಾರ್ಪಡ್ತು. ಸೊ ನಾವು ನೋಡ್ತಿರುವಂತದ್ದು, ಇಸ್ರಾಯೇಲನ್ನ 20 ಜನ ಅರಸರು ಆಳಿದ್ರೆ, ಯಹೂದ ದೇಶವನ್ನ 19 ರಾಜರು ಆಳ್ತಾರೆ. ಆ ನಾವು ಬೈಬಲ್ ಅನ್ನ ಓದುವಾಗ 2 ಸಾಮುವೇಲ ಆ ಮತ್ತೆ 1 ಅರಸು 2 ಅರಸುಗಳಲ್ಲಿ ನಾವು ನೋಡುವಾಗ, ಈ ಅರಸರುಗಳಲ್ಲಿ ಆ ಕೆಲವರು, ಅದು 2-3 ಮಾತ್ರನೇ ದೇವರ ಚಿತ್ತವನ್ನ ಮಾಡಿದವರು, ದೇವರ ಚಿತ್ತವನ್ನ ಅರ್ಥಕೊಂಡವರು, ದೇವರ ಆಶೀರ್ವಾದಗಳನ್ನ ಪಡ್ಕೊಂಡವರು, ದೇವರ ಕೃಪೆಯನ್ನು ಅನುಭವಿಸಿದವರು ಎಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಬೇರೆಯವರೆಲ್ಲರೂ ಆ 2 ಅರಸುಗಳನ್ನ ಓದುವಾಗಂತೂ ತುಂಬಾ ಬೇಸರ ಆಗುತ್ತೆ. ಏನಂದ್ರೆ ಆ ಪ್ರತಿಯೊಂದು ರಾಜನ ಬಗ್ಗೆ ಬರೆಯಲ್ಪಟ್ಟಿರೋ ಮಾತುಗಳೇನಂದ್ರೆ, ಇವನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ ಎಂಬುದಾಗಿ, ಇವನು ದೇವರ ಮಾರ್ಗದಲ್ಲಿ ನಡೀಲಿಲ್ಲ ಎಂಬುದಾಗಿ, ಇವನು ದೇವರ ಚಿತ್ತದಂತೆ ನಡೆಯಲಿಲ್ಲ ಎಂಬುದಾಗಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡದ್ದು, ದೇವರಿಗೆ ಅವಿಧೇಯರಾಗಿ ನಡ್ಕೊಂಡದ್ದು ಎಂಬುದಾಗಿ. ಯಾರ ಬಗ್ಗೆ? ದೇವರು ನೇಮಿಸಿರುವಂತ ದೇಶದ ಅರಸರಾಗಿ ದೇವರ ಮಾತನ್ನೇ ಕೇಳದೆ ನಡ್ಕೊಂಡಂತವ್ರು ಇವರೆಲ್ಲ. ಆದ್ರೆ ಇಂಥ ಒಂದು 39-40 ರಾಜರುಗಳ ಮಧ್ಯದಲ್ಲಿ ಕೆಲವು ಬೆರಳೆಣಿಕೆಯಷ್ಟು ರಾಜರು ದೇವರ ಪ್ರಾರ್ಥನೆಗಳಲ್ಲಿ, ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾಗಿದ್ರು. ಅವರಲ್ಲಿ ಒಬ್ಬನೇ ಹಿಜ್ಕೀಯನ್ ಎಂಬುದಾಗಿ ನಾವು ನೋಡ್ತೇವೆ. ಇವನ್ ಬಲದಿಂದ ಏನು ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸಮಸ್ಯೆ ಎದುರಾದಾಗ ದೇವರ ಆಶೀರ್ವಾದದ, ದೇವರ ಕೃಪೆಯ ಒಂದು ನಿರೀಕ್ಷೆಯಲ್ಲಿ ಯೆಶಾಯನಿಗೆ ಹೇಳಿ ಕಳಿಸುವಂತದ್ದು ಈ ತರ ಇದೆ, ಪ್ರಾರ್ಥನೆ ಮಾಡುವಂದಾಗ. ಆಗ ಯೆಶಾಯನು ಭರವಸೆ ಕೊಟ್ಟು ಕಳಿಸ್ತಾನೆ. ದೇವ್ರು ಹೇಳ್ತಿದ್ದಾನೆ, ಅವನ್ ನಿನ್ ಮೇಲೆ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಶ್ಶೂರದ ಅರಸನು ವಾಪಸ್ ಹೋಗೋದನ್ನ ನಾವು ನೋಡ್ತೇವೆ, ಯುದ್ಧ ಮಾಡ್ದೇನೆ. ದೇವ್ರ ಮೇಲೆ ಆಧಾರವಾಗಿರುವಾಗ ನಾವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ ಅನ್ನೋದಕ್ಕೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿವೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ದೇವರ ಕೃಪೆ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ 1 ಥೆಸಲೋನಿಕ 5:12-22 ತನಕ ಓದೋಣ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ, ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಬಲಹೀನರಿಗೆ ಆಧಾರವಾಗಿರಿ. ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ. ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಆಮೆನ್. ಸೊ ಇಲ್ಲಿ ಬರೆಯಲ್ಪಟ್ಟಿರೋದೇನು? ಪೌಲನು ಥೆಸಲೋನಿಕ ಸಭೆಗೆ ಹೇಳ್ತಿರುವಂತದ್ದು ಮತ್ತೆ ಕ್ರೈಸ್ತರಿಗೆ ಹೇಳ್ತಿರುವಂತದ್ದು, ಕ್ರೈಸ್ತರು ಅನುಸರಿಸತಕ್ಕ ಕೆಲವು ಸೂತ್ರಗಳು ಅಥವಾ ಕೆಲಸಗಳೆಂಬುದಾಗಿ ನಾವು ನೋಡುವಾಗ, ದೇವರ ಕೃಪೆಯನ್ನು ಹೊಂದಿಕೊಂಡಿರುವಂತಹ, ದೇವರ ಆಶೀರ್ವಾದವನ್ನ ಪಡ್ಕೊಂಡಂತಹ ನಾವು ಯಾವ ರೀತಿ ಜೀವಿಸಬೇಕು ಎಂಬುದಾಗಿ ಈ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯಾರನ್ನು ನಾವು ನಿರ್ಲಕ್ಷಿಸಬಾರದು ಎಂಬುದಾಗಿ, ಎಲ್ಲರನ್ನ ನಾವು ಬಲಪಡಿಸುತ್ತಾ ಅಕ್ರಮವಾದ ವಿಷಯಗಳಿಂದ, ಪಾಪ ಕೆಟ್ಟತನದ ವಿಷಯಗಳಿಂದ ದೂರವಿದ್ದು ಅದರಲ್ಲಿ ಬಿದ್ದವನ್ನು ಕೂಡ ನಾವು ಹೊರಗಡೆ ನಡೆಸ್ತಾ ಇರಬೇಕೆಂಬುದಾಗಿ, ಮನಗುಂದಿದನ್ನು ನಾವು ಧೈರ್ಯ ಪಡಿಸ್ಬೇಕು ಎಂಬುದಾಗಿ, ದೀರ್ಘ ಶಾಂತಿಯಾಗಿ ನಾವು ಇದ್ದುಕೊಂಡು ನಾವೇನ್ ಮಾಡ್ಬೇಕು? ಕ್ರಿಸ್ತನ ಮಕ್ಕಳಾಗಿ ಇರಬೇಕೆಂಬುದಾಗಿ. ಸೊ ಇದೆಲ್ಲ ಏನಂದ್ರೆ, ಕ್ರಿಸ್ತನ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಆತನ ಮಾತಿನಂತೆ, ಆತನ ಚಿತ್ತದಂತೆ ನಾವು ಜೀವಿಸೋದು ತುಂಬಾ ಮುಖ್ಯ. ದೇವರಲ್ಲಿ ನಂಬಿಕೆ ಇಟ್ಟು ದೇವರ ವಾಕ್ಯಗಳಂತೆ ನಾವು ಅನುಸರಿಸುವಂತದ್ದು ನಿಜವಾದ ಸರಿಯಾದ ಕ್ರೈಸ್ತರ ಒಂದು ಲಕ್ಷಣವಾಗಿದೆ ಎಂಬುದಾಗಿ. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಧ್ಯಾನಿಸೋಣ ಒಂದೊಂದು ವಚನದಲ್ಲಿ ಕೂಡ. ಮುಖ್ಯ ಸಂದೇಶದಲ್ಲಿ ಮೊದಲನೇದಾಗಿ ಹೇರಳವಾದ ಕೃಪೆಯನ್ನು ಆನಂದಿಸುವ ಮೂಲಭೂತ ಅಂಶಗಳು ಏನು ಎಂಬುದಾಗಿ, ಕ್ರಿಸ್ತನ
ಹೇರಳವಾದ ಕೃಪೆಯನ್ನ ನಾವು ನಮ್ಮ ಜೀವಿತದಲ್ಲಿ ಆನಂದಿಸಬೇಕು ಅಂದ್ರೆ 4 ವಿಷಯಗಳು ವಚನದ ಆಧಾರದಲ್ಲಿ ರೋಮಪುರ 6:1-4 ನಾವು ಈಗಾಗಲೇ ಓದ್ಕೊಂಡ್ವಿ. ಅದರಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ನೀವು ಕ್ರೈಸ್ತರಾದಾಗ ಉದ್ಭವಿಸಿದ ಘಟನೆ ಎಂಬುದಾಗಿ. ಏನ ಘಟನೆ ಉದ್ಭವಿಸಿತು? 5:6 ಓದೋಣ. ರೋಮಪುರ ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸೊ ಇಲ್ಲಿ ಆ ಕ್ರೈಸ್ತರಾದಾಗ ಉದ್ಭವಿಸಿದ ಘಟನೆ ಅಥವಾ ನಾವು ಕ್ರೈಸ್ತರಾದಾಗ ನಡೆದಂತ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ, ಕ್ರಿಸ್ತನ ಜೊತೆಗೆ ನಾವು ಸತ್ತಿದ್ದೇವೆ, ಕ್ರಿಸ್ತನ ಜೊತೆಗೆ ನಾವು ಪುನರುತ್ಥಾನವಾಗಿದ್ದೇವೆ. ನಮ್ಮ ಪೂರ್ವ ಸ್ವಭಾವ ಹೋಗಿ ಈಗ ಕ್ರಿಸ್ತನ ಸ್ವಭಾವ, ದೇವರ ಮಕ್ಕಳ ಸ್ವಭಾವ ನಮ್ಮಲ್ಲಿ ಬಂದಿದೆ ಎಂಬುದಾಗಿ. ಇದು ಶ್ರೇಷ್ಠವಾದ ಕೃಪೆಯಾಗಿದೆ. ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತೀವಲ್ಲ, ಒಂದು ರೂಪಾಂತರಗೊಂಡಿರುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ನಿನ್ನನ್ನು ಸುವಾರ್ತೆಯನ್ನು ಹರಡಲು ಅಪೋಸ್ತಲ ಎಂದು ಕರೆಯಲಾಯಿತು ಎಂಬುದಾಗಿ. ಅಂದ್ರೆ ದೇವರು ನಿನ್ನನ್ನು ನನ್ನನ್ನ ಆರಿಸಿಕೊಂಡು ಆತನ ಸುವಾರ್ತೆಯನ್ನು ಸಾರೋದಕ್ಕಾಗಿನೇ ನೇಮಿಸಿದ್ದಾನೆ. ಈ ಕೃಪೆಯನ್ನ ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಎಂಬುದಾಗಿ. ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ಧರ್ಮದವರು ಸುವಾರ್ತೆ ಸಾರಲ್ಲ, ಅಥವಾ ಅದ್ರ ಬಗ್ಗೆ ಜಾಸ್ತಿ ಅದಕ್ಕಾಗಿನೇ ಸುವಾರ್ತೆಗಾಗಿನೋ ಅಥವಾ ಅವರು ದೇವ್ರಿಗಾಗಿನೋ ಅವರ ಧರ್ಮಕ್ಕಾಗಿ ಪ್ರಚಾರ ಮಾಡೋದಿಲ್ಲ. ಎಲ್ಲ ನಮ್ಮ ದೇವ್ರು ಮಾತ್ರನೇ ದೇವ್ರು, ಇದೊಂದೇ ಸತ್ಯ ಮಾರ್ಗ, ಹಾಗಾಗಿ ಎಲ್ಲರೂ ಈ ಮಾರ್ಗಕ್ಕೆ ಬರ್ಬೇಕು, ಎಲ್ಲರೂ ಈ ದಾರಿಗೆ ಬರ್ಬೇಕಂತ ಯಾರು ಏನು ಕಂಕಣ ತೊಟ್ಟಿಲ್ಲ, ಅಥವಾ ಒಂದು ತೀರ್ಮಾನ ಮಾಡ್ಕೊಂಡು ಯಾರು ಏನು ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡ್ತಿಲ್ಲ. ಕ್ರೈಸ್ತರು ಮಾತ್ರ ಮಾಡ್ತಿರೋದಕ್ಕೆ ಕಾರಣ ಏನಂದ್ರೆ ದೇವ್ರು ಹೇಳಿರೋದು, ನಾವು ಹೊಂದ್ಕೊಂಡಿರುವಂತ ಈ ಕೃಪೆಯನ್ನ, ಸತ್ಯವನ್ನ ನಾವು ಹೇಳ್ಬೇಕು ಅಂತ ಕ್ರಿಸ್ತನು ಅನೇಕ ಕಡೆ ಹೇಳಿರೋದ್ರಿಂದ ಈ ಕೃಪೆನ ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕಾಗಿ ದೇವ್ರು ನಮ್ಮನ್ನ ಶಿಷ್ಯರಾಗಿ ನೇಮಿಸಿರೋದನ್ನ ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ವಚನಗಳು 3, 5, 6 ಈಗಾಗಲೇ ನಾವು 5, 6 ಓದ್ಕೊಂಡ್ವಿ. 3ನೇ ವಚನ ನೋಡುವಾಗ ಹೇರಳವಾದ ಕೃಪೆನ ಆನಂದಿಸಲು ಒಂದು ಆಧಾರ ಏನು ಅಂದ್ರೆ 3ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳೋದೇನು? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವನಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವಂತೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ ಎಂಬುದಾಗಿ. ನಾವು ದೀಕ್ಷಾಸ್ನಾನ ಅಂತ ಹೇಳಿದ್ರೆ ಖಂಡಿತ ದೀಕ್ಷಾಸ್ನಾನ ನಮ್ಮನ್ನ ರಕ್ಷಣೆ ಮಾಡಲ್ಲ. ನೀರಿನ ದೀಕ್ಷಾಸ್ನಾನ ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ಈಗ ಎಷ್ಟೋ ಜನ ನೀರಿನ ದೀಕ್ಷಾಸ್ನಾನ ತಗೊಂಡು ಸಭೆನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮತ್ತೆ ಪಾಪದಲ್ಲಿ ಬಿದ್ದಿದ್ದಾರೆ, ಮತ್ತೆ ವಿಗ್ರಹಾರಾಧನೆಗೆ ಹೋಗಿದ್ದಾರೆ. ಎಲ್ಲರ ಸಭೆಗಳಿಂದಲೂ ಕೂಡ ಎಷ್ಟೋ ಜನರು ಸಭೆಯಲ್ಲಿ ಇರೋದಕ್ಕಿಂತ ಹೆಚ್ಚು ಸಭೆನ ಬಿಟ್ಟು ಹೋಗಿರೋರೇ ಜಾಸ್ತಿ. ದೀಕ್ಷಾಸ್ನಾನ ತಗೊಂಡಿರೋರು ಸಭೆಯಲ್ಲಿ ಇರೋದಕ್ಕಿಂತ ದೀಕ್ಷಾಸ್ನಾನ ತಗೊಂಡಿರೋರು ಸಭೆನ ಬಿಟ್ಟು ಹೋಗಿರೋರೇ ಜಾಸ್ತಿ ಇದ್ದಾರೆ ಪ್ರತಿಯೊಂದು ಸಭೆಯಲ್ಲೂ ಕೂಡ. ಹಾಗಾದ್ರೆ ಆ ದೀಕ್ಷಾಸ್ನಾನ ರಕ್ಷಣೆಗೋಸ್ಕರ ಅಲ್ಲ, ಅದೊಂದು ಸೂಚನೆ, ಅದೊಂದು ಏನಂತೀವಿ ಅದನ್ನ ಒಂದು ಬಹಿರಂಗವಾಗಿ ನಾವು ಹೇಳೋದಷ್ಟೇನೆ. ನಾನು ಯೇಸುವಿನ ನಂಬ್ಕೊಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಕೂಡ ನಾನು ಸಿಲುಬೆಗೆ ಹಾಕ್ಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಅನೇಕರು ಅದರ ನಿಜವಾದ ಅರ್ಥವನ್ನ ಅರಿತುಕೊಳ್ಳದೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇರ್ತಾರೆ. ನಾನು ಪಾಸ್ಟರ್ಗಳಿಗೆ ಹೇಳೋದೊಂದೇ, ನಾವು ವಿಶ್ವಾಸಿಗಳಿಗೆ ದೀಕ್ಷಾಸ್ನಾನ ತಗೊಳ್ಳಿ ಅಂತ ಹೇಳೋದೇ ಬೇಕಾಗಿಲ್ಲ, ಅವ್ರಿಗೆ ನಾವು ಫೋರ್ಸ್ ಮಾಡೋದು ಬೇಕಾಗಿಲ್ಲ. ಕೆಲವರೆಲ್ಲ ತಗೊಳ್ಳಿ ಅಂತ ಹೇಳ್ತಿರ್ತಾರೆ, ಆದ್ರೆ ನಾನು ಹೇಳೋದು ಅವ್ರು ದೀಕ್ಷಾಸ್ನಾನ ತಗೋಬೇಕು ಅಂದ್ರೆ, ಕ್ರಿಸ್ತನಿಗಾಗಿ ಅವ್ರು ಬದುಕಬೇಕು ಅಂದ್ರೆ, ಅವರು ಹೃದಯದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೇ ಹೇಳ್ತಾರೆ. ಈಗ ಹೋದ್ಸಲಿ ನಾವು ಮುಂಜಾನೆ ಪ್ರಾರ್ಥನೆಯಲ್ಲಿ ಧ್ಯಾನ ಮಾಡಿದ್ವಿ. ಆ ಒಂದು ಐಥಿಯೋಪಿಯಾದ ಕಂಚುಕಿ ಫಿಲಿಪ್ಪನನ್ನ ಭೇಟಿ ಆದಾಗ ಸುವಾರ್ತನ ಕೇಳಿದ ಮರುಕ್ಷಣನೇ ಹೇಳ್ತಾನೆ, ನೀರಿಲ್ಲೇ ಇದೆ, ದೀಕ್ಷಾಸ್ನಾನ ಮಾಡಿಸು ಅಂತ ಹೇಳ್ಬಿಟ್ಟು. ಅದು ವಿಶ್ವಾಸಿಗಳ ಬಾಯಿಂದ ಬರಬೇಕು. ಸೇವಕರು ಹೇಳಿನೋ ಬಲವಂತ ಮಾಡಿನೋ ಕೊಡೋದ್ರ ಮೂಲಕ ಪ್ರಯೋಜನ ಇಲ್ಲ. ಅನೇಕ ಸೇವಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದೇನಂದ್ರೆ ದೀಕ್ಷಾಸ್ನಾನ ಮಾಡಿಸ್ಬಿಟ್ರೆ ಇವರೆಲ್ಲೂ ಹೋಗಲ್ಲ, ಸಭೆಯಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಅದು ತಪ್ಪಾದ ಆಲೋಚನೆ. ಹಾಗಾಗಿ ಇನ್ನು ಕೆಲವರು ಏನಂದ್ರೆ ದೀಕ್ಷಾಸ್ನಾನ ರಕ್ಷಣೆ ಅನ್ಕೊಂಡಿರ್ತಾರೆ. ಮತ್ತೆ ಆ ದೀಕ್ಷಾಸ್ನಾನ ತಗೊಂಡ್ರೆ ಕರ್ತನ ಭೋಜನದಲ್ಲಿ ಪಾಲಿರೋದ್ರಿಂದ ಏನು ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿರೋದಕ್ಕಾಗಿ ಆದ್ರೂ ಅವರು ದೀಕ್ಷಾಸ್ನಾನ ತಗೊಳಕ್ಕೆ ಆಸೆ ಪಡ್ತಾರೆ. ಎಲ್ಲರೂ ತಗೋತಿದ್ರೆ ನಾವು ತಗೊಂತಿಲ್ವಲ್ಲ, ಅದಕ್ಕಾಗಿ ಅದೇನೋ ಆಶೀರ್ವಾದ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲ. ಅದರ ನಿಜವಾದ ಅರ್ಥವನ್ನ ನಾವು ಬಿಡಿಸಿ ಹೇಳ್ಬೇಕಾಗಿದೆ. ದೇವರ ಕೃಪೆಗೆ
ದೇವರ ಕೃಪೆನ ಆನಂದಿಸಲು ಒಂದು ಆಧಾರ ಏನು ಅಂದ್ರೆ ಕ್ರಿಸ್ತನ ಜೊತೆಗೆ ನಾವು ದೀಕ್ಷಾಸನ ತಗೋ ಕ್ರಿಸ್ತನ ಜೊತೆಗೆ ಕ್ರಿಸ್ತನ ಮರಣದ ಜೊತೆಗೆ ನಾವು ದೀಕ್ಷಾಸನ ತಗೊಳ್ಳೋದು ತುಂಬಾ ಮುಖ್ಯವಾಗಿದೆ ಅಂತ. ದೀಕ್ಷಾಸನ ಮಾತ್ರ ಮುಖ್ಯ ಅಲ್ಲ, ನಾವು ಕ್ರಿಸ್ತನ ಜೊತೆಗೆ ಸಾಯ್ತಿದೀವಿ. ಆ ಈಗ ಬದುಕೋದು ನಾನಲ್ಲ ಕ್ರಿಸ್ತನು ಅನ್ನುವಂತ ಆ ತೀರ್ಮಾನ ನಮ್ಮಲ್ಲಿ ಇರ್ಬೇಕು ಅಂತ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ನೀನು ಯಾರ ಸೇವಕನಾಗಿದ್ದೀಯ ಅಂತ ಹೇಳ್ಬಿಟ್ಟು ಇದೇ 6ನೇ ಅಧ್ಯಾಯದಲ್ಲಿ 16ನೇ ವಚನ ಓದುವಾಗ ಇಲ್ಲಿ ಬರೆಯಲ್ಪಟ್ಟಿರೋದೇನಂತ ಹೇಳಿದ್ರೆ, ಎಂದಿಗೂ ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ ಎಂಬುದಾಗಿ. ಆದ್ರೆ ಇಲ್ಲಿ ಹೇಳ್ತಿರುವಂತದ್ದು ನಾವು ಯಾರಿಗೆ ಸೇವಕರಾಗಿದ್ದೇವೆ ಅಂತ, ದೇವರಿಂದ ನಾವು ಕೃಪೆ ಪಡ್ಕೊಳ್ಳೋದು. ಈಗ ನಾವು ಯೇಸು ಕ್ರಿಸ್ತನಿಗೆ ದಾಸರಾಗಿದ್ರೆ ಖಂಡಿತವಾಗ್ಲೂ ಕ್ರಿಸ್ತನಿಂದ ನಾವು ಕೃಪೆಯನ್ನ ಪಡ್ಕೊಳ್ತೇವೆ. ಆ ಇಲ್ಲ ಅಂತ ಹೇಳಿದ್ರೆ ನಾವು ಪಾಪಕ್ಕೆ ದಾಸರಾಗಿ ಅಂದ್ರೆ ಸೈತಾನನಿಗೆ ನಾವು ದಾಸರಾಗಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಸೈತಾನ ಸಂಬಂಧಪಟ್ಟಂತ ಆ ಪಾಪವನ್ನ ಫಲವಾಗಿ ನಾವು ಅನುಭವಿಸ್ತೇವೆ ಎಂಬುದಾಗಿ. ನಾವು ಯಾರಿಗೆ ದಾಸರ ಅನ್ನೋದು ನಾವು ತೀರ್ಮಾನ ಮಾಡ್ಕೋಬೇಕು. ಆ ಡಿಸಿಷನ್ ಅನ್ನೋದು ನಾವು ಮಾಡ್ಬೇಕಾಗಿರೋದು, ಯಾರನ್ನ ಹಿಂಬಾಲಿಸ್ಬೇಕು, ಯಾರು ನನ್ನ ದೇವರು, ಯಾರು ನನ್ನ ಯಜಮಾನನೆಂಬುದಾಗಿ. 4ನೇದಾಗಿ ಕೊನೆಯದಾಗಿ ನಾವು ಅದರಲ್ಲಿ ನೋಡುವಾಗ ನ್ಯಾಯಯುತ ಪ್ರಯತ್ನಗಳನ್ನ ನಾವು ಮಾಡುವರಾಗಿರ್ಬೇಕು ಅಂತ. ಏನು ನ್ಯಾಯಯುತ ಪ್ರಯತ್ನಗಳು? 12-13ನೇ ವಚನವನ್ನ ನಾವು ಓದುವಾಗ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನವನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ. ಸೊ ಇದು ನ್ಯಾಯಯುತ ಪ್ರಯತ್ನ ಅಂದ್ರೆ ಏನು? ಕ್ರಿಸ್ತನು ತನ್ನ ಸಂಪೂರ್ಣ ದೇಹವನ್ನ, ಪ್ರಾಣವನ್ನ, ಆತ್ಮವನ್ನ ನಮಗೋಸ್ಕರ ಸಮರ್ಪಿಸಿರ್ಬೇಕಾದ್ರೆ ನಾವು ಸಾಯೋ ತನಕನೂ ಕೂಡ ಕ್ರಿಸ್ತನಿಗಾಗಿ ಬದುಕೋದು, ಕ್ರಿಸ್ತನಿಗಾಗಿ ಬದುಕುವ ಪ್ರಯತ್ನ ಮಾಡೋದು ತುಂಬಾ ಮುಖ್ಯವಾಗಿದೆ. ದೇವರ ಕೃಪೆ ನಮ್ಮ ಮೇಲೆ ಹೇರಳವಾಗಿ ತೋರಿಸಿದ್ದಾರೆ ನಿಜ. ಅದನ್ನ ನಾವು ನಮ್ಮನ್ನ ನಾವು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಸಮರ್ಪಿಸೋದರ ಮೂಲಕ ಆ ಕೃಪೆಯನ್ನು ನಾವು ಆನಂದಿಸಬೇಕಾಗಿದೆ. ಕ್ರಿಸ್ತನಿಗಾಗಿ ನಾವು ಜೀವಿಸದೆ ಅದನ್ನ ಆನಂದಿಸ್ತಿದೀವಿ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ದೇವರ ಕೃಪೆ ಯಾವಾಗ ನಮಗೆ ಕಾಣಸಿಗುತ್ತೆ ಅಂತ ಹೇಳಿದ್ರೆ ಆತನಿಗಾಗಿ ನಾವು ಜೀವಿಸುವಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ ಹೇರಳವಾದ ಕೃಪೆಯನ್ನು ಅನುಭವಿಸಿರಿ ಎಂಬುದಾಗಿ. ಕೀರ್ತನೆ 37:1-9ನೇ ವಚನ ನಾವು ನೋಡುವಾಗ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು, ಕೆಡುಕರು ತೆಗೆದುಹಾಕಲ್ಪಡುವರು. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಆಮೇನ್. ಸೊ ಇಲ್ಲಿರುವಂತ ವಿಷಯ ಹೇರಳವಾದ ಕೃಪೆನ ಆನಂದಿಸೋದು ಅಂದ್ರೆ ಖಂಡಿತ ನಾವು ಕ್ರಿಸ್ತನಲ್ಲಿ, ತಂದೆಯಾದ ದೇವರಲ್ಲಿ ಆನಂದಿಸುವುದರ ಮೂಲಕ ಎಂಬುದಾಗಿ ನೋಡುವಂಥದ್ದು. ಲೋಕದಲ್ಲಿ ಬರೀ ಕೆಟ್ಟತನ ತುಂಬಿದೆ, ಕೆಟ್ಟ ಜನರೇ ಇದ್ದಾರೆ, ದೇವರ ವಿರುದ್ಧವಾಗಿ ನಡೆಯೋರೇ ಇದ್ದಾರೆ. ಸೊ ಪೌಲನ್ ಹೇಳುವಂತ ಮಾತು ನಮಗೆ ನೆನಪಾಗುತ್ತೆ. ಅವನು ಹೇಳೋದು, ಒಂದು ವೇಳೆ ನಾನು ಪಾಪಿಗಳನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಗಿದೆ ಅಂತ. ಲೋಕದಲ್ಲಿರುವಂತವರೆಲ್ಲರೂ ಕೂಡ ದೇವರ ವಿರುದ್ಧವಾಗಿ ನಡ್ಕೊಳ್ತಿರ್ಬೇಕಾದ್ರೆ ನಾವು ಅವ್ರನ್ನ ರಕ್ಷಿಸುವಂತ ಕಾರ್ಯ ಮಾಡ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸುವಂತ ಕಾರ್ಯ ಮಾಡ್ಬೇಕು.
ಅವ್ರಿಗೆ ಆ ಕ್ರಿಸ್ತನ ಮಾರ್ಗವನ್ನು ತೋರಿಸುವಂತವರಾಗಿ ನಾವು ಇರಬೇಕು ಎಂಬುದಾಗಿ. ಸೊ ಯೆಹೋವನಲ್ಲಿ ನಾವು ಸಂತೋಷಿಸುತ್ತಾ ಈ ಭೂ ಯಾತ್ರೆಯಲ್ಲಿ ನಮ್ಗಿರುವಂತ ಎಲ್ಲಾ ಚಿಂತಾ ಭಾರವನ್ನು ಆತನಿಗೆ ವಹಿಸ್ಬಿಟ್ಟು ದೇವರು ನಮ್ಮನ್ನ ಬಿಡಿಸ್ತಾರೆ ನಡೆಸ್ತಾರೆ ಅನ್ನೋ ಭರವಸೆಯಿಂದ ಇರಬೇಕು. ಹಿಜ್ಕೀಯನ ಬಗ್ಗೆ ನಾವು ಓದ್ಕೊಂಡ್ವಿ. ಅವನು ತನ್ನ ಭೂಯಾತ್ರೆಯ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕದ, ಪ್ರಾರ್ಥನೆ ಮಾಡ್ದ. ಅವನು ಏನು ಮಾಡ್ದೇನೆ, ಯುದ್ಧ ಮಾಡ್ದೇನೆ ಗೆದ್ದಿದ್ದನ್ನ ನಾವು ನೋಡ್ತೇವೆ. ಹ್ಮ್. ಇದರಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಈ ವಚನಗಳನ್ನ ಸ್ವಲ್ಪ ಆಳವಾಗಿ ನೋಡುವಾಗ, ನಿಮ್ಮ ನಂಬಿಕೆಗೆ ಶತ್ರುವಾಗಿರುವ ದೂರು ನೀಡುವ ಬಗ್ಗೆ ನೀವು ಏನು ಮಾಡಬೇಕು ಅಂತ. ನಂಬಿಕೆಗೆ ಶತ್ರು ಯಾರು ಅಂದ್ರೆ ದೂರ ಹೇಳೋದು. ಅದೇ ಒಂದನೇ ವಚನ ಹೇಳೋದು ಏನಂತ ಹೇಳಿ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡ್ಬೇಡ. ನಾವ್ ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ಳೋದು ಇನ್ನೊಬ್ಬರ ಜೊತೆ. ಆ, ಬೇರೊಬ್ಬರು ನೋಡಿ ಅವ್ರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ದೂರ ಹೇಳುವಂತ ನಮ್ಮ ನಂಬಿಕೆ ಅಂತದ್ದಾಗಿರಬಾರ್ದು. ಇನ್ನೊಬ್ಬರನ್ನ ನೋಡಿ ಉರಿಗೊಳ್ಳೋದು, ಇನ್ನೊಬ್ಬರನ್ನ ನೋಡಿ ನಾವು ಇದ್ ಮಾಡೋದು ಅಲ್ಲದೆ, ನಮ್ಮ ನಂಬಿಕೆ ನಾವು ಸ್ಥಿರವಾಗಿ ಇರ್ಬೇಕು ಅಂತ ಹೇಳಿದ್ರೆ ನಮಗೂ ದೇವ್ರಿಗೂ ಸಂಬಂಧ ಅಷ್ಟೇನೆ. ಆ ನಂಬಿಕೆನ ಬಲಹೀನಪಡಿಸುವಂತಹ ಈ ತರ ಒಂದು ಕಾರ್ಯಗಳು ಇರಬಾರ್ದು. ಇದ್ರೆ ಅವೇ ನಮ್ಮ ನಂಬಿಕೆಗೆ ಶತ್ರುವಾಗಿ ಮಾರ್ಪಡುತ್ತೆ ಎಂಬುದಾಗಿ. ಕಾರಣ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗೋರು, ಸೊಪ್ಪಿನಂತೆ ಪಲ್ಯದಂತೆ ಬಾಡಿ ಹೋಗೋರು ಎಂಬುದಾಗಿ. ಅವರಾಗ ಅವ್ರು ಹೋಗ್ತಾರೆ. ನಾವು ಅದನ್ನು ನೋಡಿ ಆ ಉರಿಗೊಳ್ಳೋದು, ಅದನ್ನು ನೋಡಿ ನಾವು ದೇವ್ರ ಹತ್ರ ದೂರ ಹೇಳೋದು ಅವಶ್ಯಕತೆ ಇಲ್ಲ. ಕೆಲವರೆಲ್ಲ ಹೇಳ್ತಾರಲ್ಲ ಈಗ ಆ ಬೈಬಲಲ್ಲಿ ನಾವು ನೋಡುವಾಗ ಆ ತುಂಬಾ ಸೇವಕರುಗಳು ಪ್ರಾರ್ಥನೆ ಮಾಡಿರೋದನ್ನ ನಾವು ನೋಡ್ಬೋದು. ಅದರಲ್ಲಿ ಕೀರ್ತನೆಗಳಲ್ಲೂ ಕೂಡ ಇದೆ. ಅನ್ಯ ಜನರು ಬೆಳೆಯೋದನ್ನ ನೋಡಿ, ಅದರಲ್ಲೂ ಚಿಕ್ಕ ಪ್ರವಾದಿಗಳಲ್ಲಿ ಒಬ್ಬರಾಗಿರುವಂತ ಹಬಕ್ಕೂಕ ಪ್ರಾರ್ಥನೆ ಮಾಡೋದು. ಅವನನ್ನ ಪ್ರಶ್ನೆಗಳ ಪ್ರವಾದಿ ಅಂತಾನೆ ಕರೀತಾರೆ. ಪ್ರಶ್ನೆಗಳ ಪ್ರವಾದಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಆ ನೀವು ಅದನ್ನ ಓದಿದ್ರೆ ಅವನು ಬರೀ ದೇವ್ರಿಗೆ ಪ್ರಶ್ನೆಗಳನ್ನೇ ಕೇಳ್ತಿರ್ತಾನೆ. ದೇವ್ರೇ, ಬಾಬಿಲೋನಿನವರು ನಮಗಿಂತ ಕೆಟ್ಟವರು, ನಮಗಿಂತ ದುಷ್ಟರು, ಆದ್ರೂ ಕೂಡ ಅವ್ರಿಗೆ ನಮ್ಮ ಮೇಲೆ ಕರ್ಕೊಬಂದು ನಮ್ಮ ಮೇಲೆ ಅವ್ರಿಗೆ ಜಯ ಕೊಡ್ತಿದ್ದೀರಲ್ಲ ಯಾಕೆ ಅಂತ ಹೇಳಿ ಕೇಳುವಂಥದ್ದು. ಅವನ ಪ್ರಶ್ನೆಗಳು ಅವನ ಕಡೆಯಿಂದ ನ್ಯಾಯಯುತವಾಗಿದ್ರು ಕೂಡ ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ, ದೇವರು ಧರ್ಮಶಾಸ್ತ್ರ ಕೊಟ್ಟಿದ್ದು, ರಕ್ತದ ಒಡಂಬಡಿಕೆ ಕೊಟ್ಟಿದ್ದು, 10 ಆಜ್ಞೆಗಳನ್ನ ಕೊಟ್ಟಿದ್ದು, ಇವೆಲ್ಲವೂ ಇಸ್ರಾಯೇಲ್ರಿಗೆ ಕೊಟ್ಟಿದ್ದು. ದೇವ್ರು ಎಲ್ಲಿ ಬಿತ್ತಾನೋ ಅಲ್ಲೇ ತಾನೇ ಕುಯ್ತಾನೆ. ಬಿತ್ತದೇ ಇರೋ ಕಡೆ ಯಾಕೆ? ಬಾಬೆಲಿಯರಿಗೇನು ಬಿತ್ತಿಲ್ಲ, ಅವ್ರಿಗೇನು ಸತ್ಯ ಗೊತ್ತಿಲ್ಲ, ಹಾಗಾಗಿ ಅವ್ರನ್ನ ದಂಡಿಸುವಂತ ಕಾರ್ಯ ದೇವ್ರು ಮಾಡಿಲ್ಲ ಆ ಸಮಯಕ್ಕೆ. ಇಸ್ರಾಯೇಲರೇ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಬಾಬೆಲಿಯರನ್ನ ದಂಡಿಸಿ ಪ್ರಯೋಜನ ಏನು ಅಂತ ಹೇಳಿ. ಸೊ ಅದಕ್ಕೆ ನಾನು ಹೇಳ್ತಿರುವಂತದ್ದು, ಅವರಾಗ ಅವರು ಲೋಕದಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದಾರೋ ದೇವರ ವಿರುದ್ಧವಾಗಿ, ಅವರಾಗ ಅವರು ಹುಲ್ಲಿನಂತೆ ಒಣಗಿ ಹೋಗ್ತಾರೆ. ಅವ್ರನ್ನ ನೋಡಿ ನಾವು ನಮ್ಮ ನಂಬಿಕೆನ ಬಲಹೀನ ಪಡಿಸ್ಕೊಳ್ಬಾರ್ದು ಎಂಬುದಾಗಿ. ಮತ್ತೆ ಎರಡನೇದಾಗಿ, ಕರ್ತನ ಕಡೆಗೆ ನಿಮ್ಮ ವರ್ತನೆ ಹೇಗಿದೆ, ನಿಮ್ಮ ನಡತೆ ಹೇಗಿದೆ ಅಂತ ಮೂರನೇದಾಗಿ ನಾವು ನೋಡುವಾಗ, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೇದನ್ನ ಮಾಡುವಂತ ಕೀರ್ತನೆ ನಾವು ನೋಡ್ತಿರೋದು 37:3. ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೇದನ್ನ ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸುವಂತ. ಇದು ನಮ್ಮ ವರ್ತನೆ ಆಗಿರ್ಬೇಕು, ಆಟಿಟ್ಯೂಡ್ ಅಂತೀವಲ್ಲ. ಸೊ ಇದು ನಮ್ಮ ಆ ನಂಬಿಕೆಯ ವರ್ತನೆ ಆಗ್ಬೇಕು ದೇವರ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಅದಕ್ಕೆ ಕಾರಣ ಏನು? 4ನೇ ವಚನ ಹೇಳುತ್ತೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಅಂತ, ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನಂತ. ಅಂದ್ರೆ ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆದನ್ನ ನಾವು ಮಾಡುವಾಗ ದೇಶದಲ್ಲಿ ನಾವು ವಾಸವಾಗಿರ್ತೇವೆ. ಆ ನಂಬಿಕೆ, ಅಂತ ನಂಬಿಕೆನ ನಾವು ಅನುಸರಿಸುವಾಗ ನಾವು ದೇವರಲ್ಲಿ ಸಂತೋಷಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ದೇವರು ಕೂಡ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕು? ದೇವರಲ್ಲೇ ಭರವಸೆ ಬಿಡಬೇಕು ಎಂಬುದಾಗಿ. ಮೂರನೇದಾಗಿ ನೋಡುವಾಗ, ಭವಿಷ್ಯದ ಬಗ್ಗೆ ನಿಮ್ಮ ವರ್ತನೆ ಏನು ಅಂತ 5ನೇ ವಚನ ಹೇಳುತ್ತೆ, ನಿಮ್ಮ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದ ಇರು ಎಂಬುದಾಗಿ. ಆತನೇ ಅದನ್ನ ಸಾಗಿಸುವನು. ಭೂಲೋಕದಲ್ಲಿ ದೇವರೇ ನಮ್ಮನ್ನ ಕಳಿಸಿರೋದು. ಈ ಭೂಲೋಕದಲ್ಲಿ ನಮ್ಮನ್ನ ಯಾರು ಕಳಿಸಿಲ್ಲ, ದೇವರಲ್ಲದೆ ಬೇರೆ ಯಾರು ಅಲ್ಲ. ನಮ್ಮ ಅಪ್ಪ ಅಮ್ಮನ ಚಿತ್ತದಂತೆ ನಾವೇನಿಲ್ಲ ಭೂಲೋಕದಲ್ಲಿ, ದೇವರ ಚಿತ್ತದಂತೆನೆ ನಾವೆಲ್ಲರೂ ಇರೋದು. ದೇವರ ಸೇವೆನೇ ನಿಮಿತ್ತವಾಗಿನೇ ನಾವಿರೋದು, ದೇವರ ಉದ್ದೇಶದ ನಿಮಿತ್ತವಾಗಿನೇ ನಾವು ಭೂಲೋಕದಲ್ಲಿ ಇರೋದು. ಹಾಗಾಗಿ ನಾವು ಈ ಭೂಲೋಕದ ಯಾತ್ರೆಯ ಬಗ್ಗೆ ಚಿಂತೆ ಮಾಡ್ಕೊಂಡಿರೋದು ಬೇಡ. ಕೆಲವ್ರ ಜೀವನ ಈಗ ಚೆನ್ನಾಗಿರುತ್ತೆ, ಕೆಲವ್ರ ಜೀವನ ಚೆನ್ನಾಗಿರಲ್ಲ. ಅದು ಏರುಪೇರು ಆಗ್ತಾ ಇರುತ್ತೆ. ಇವಾಗ ಸಂತೋಷವಾಗಿರೋರು ನಾಳೆ ದುಃಖವಾಗಿರ್ತಾರೆ, ನಾಳೆ ದುಃಖವಾಗಿರೋರು ನಾಡ್ದು ಸಂತೋಷವಾಗಿರ್ತಾರೆ. ಒಬ್ಬರನ್ನೊಬ್ಬರು ನೋಡಿ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರು ನಮ್ ಜೊತೆ ಇದಾರಂತ ನಮ್ಮ ಸಮಸ್ಯೆಗಳು, ನಮ್ಮ ಪರಿಸ್ಥಿತಿಗಳನ್ನೆಲ್ಲ ದೇವ್ರಿಗೆ ವಹಿಸಿಬಿಟ್ಟು ನಾವು
ನಮ್ಮ ಜೀವಿತವನ್ನ ಸಾಗಿಸ್ಬೇಕು. ಅದಕ್ಕೆ ಕಾರಣ ಏನು, ಯಾಕೆ ಸಾಗಿಸ್ಬೇಕು? ವಚನ 6ರಲ್ಲಿ ಹೇಳುವಂತದ್ದು, ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆ ಪ್ರಕಾಶಗೊಳಿಸುವನು. ಅಂತ ದೇವರು ನಮ್ಮ ಜೊತೆ ಇರುವಾಗ, ನ್ಯಾಯವನ್ನ ಸ್ಥಾಪಿಸುವ, ನೀತಿಯನ್ನ ನಮ್ಮ ಜೀವನದಲ್ಲಿ ಸ್ಥಾಪಿಸುವಂತ ದೇವರು ನಮಗಿರುವಾಗ ನಾವು ಚಿಂತೆ ಮಾಡೋದು ಬೇಡ. ಆ ಕಾರಣಕ್ಕಾಗಿ ಅಂತ ಹೇಳಿ ಕೊನೆಯದಾಗಿ 4ನೇದಾಗಿ ನಾವು ನೋಡುವಾಗ, ದುಷ್ಕರ್ಮಿಗಳ ಕಡೆಗೆ ನಿಮ್ಮ ವರ್ತನೆ ಹೇಗಿದೆ, ದುಷ್ಟರ ಕಡೆಗೆ ನಿನ್ನ ವರ್ತನೆ ಹೇಗಿದೆ ಅಂತ 7, 8, 9ನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿರೋದು, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿರು, ಆತನಿಗೋಸ್ಕರ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ ಅಂತ. ಸೊ ಕೋಪವನ್ನು ಒಣಗಿಸ್ಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣ, ಇವೆಲ್ಲ ಹೇಳ್ತಿರುವಂತದ್ದು ಆ ವರ್ತನೆಗಳನ್ನ ನೀನು ಬಿಡಬೇಕು ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ನೋಡುವಾಗ 10ನೇ ವಚನದಲ್ಲಿ ನಾವು ಓದಬಹುದು. ಏನಂತ ಇದೆ 10ನೇ ವಚನ? ಕೀರ್ತನೆ 37:10. ಇನ್ನೂ ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು, ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ದುಷ್ಟನು ಅವನು ಕಾಣದೆ ಹೋಗೋದ್ರಿಂದಲೇ ಅದ್ರ ಬಗ್ಗೆ ನೀನೇನು ಉರಿಗೊಳ್ಳಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರುವಂತದ್ದು. ದೇವ್ರ ನಮಗ್ ಸ್ತೋತ್ರವಾಗಲಿ. ಈ ವಚನಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕ್ರೈಸ್ತರ ಒಂದು ಜೀವಿತವನ್ನ, ದೇವ್ರು ಕೊಟ್ಟ ಕೃಪೆಯನ್ನ ನಾವು ಅನುಭವಿಸೋರಾಗಿರೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡೋದಕ್ಕೆ ಸ್ತೋತ್ರ. ಲೋಕದ ವಿಷಯಗಳಲ್ಲ ಸ್ವಾಮಿ, ನಿಮ್ಮ ವಿಷಯದಲ್ಲಿ ನಾವು ಸಂತೋಷಿಸುವಂತೆ, ನಿಮ್ಮ ಕೃಪೆಯಲ್ಲಿ ನಾವು ಆನಂದಿಸುವರಾಗಿ ಜೀವಿಸುವಂತೆ ಕೃಪೆ ತೋರಿಸಲಿ. ಕ್ರಿಸ್ತನಾದ ಯೇಸುವಿನ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.